ಹಲೋ ವೀಕ್ಷಕರೇ, ಎಲ್ಲರಿಗೂ ಮೇಘ್ನಾ ಕಿಶೋರ್ ಬ್ಲಾಗ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆಗಿ ವೆಜಿಟೇಬಲ್ ಪಲಾವ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನಿವತ್ತು ಇಲ್ಲಿ ಅತಿ ಹೆಚ್ಚು ಏನು ಮಸಾಲ ಪದಾರ್ಥಗಳನ್ನು ಯೂಸ್ ಮಾಡ್ತಾ ಇಲ್ಲ. ತುಂಬ ಸಿಂಪಲ್ ಆಗಿ ತುಂಬ ರುಚಿಕರವಾದ ಕೇವಲ 15 ನಿಮಿಷಗಳಲ್ಲಿ ಪ್ರಿಪೇರ್ ಮಾಡುವಂತಹ ಒಂದು ರೈಸ್ ರೆಸಿಪಿ ಇದು. ಬೆಳಗಿನ ತಿಂಡಿಗಾಗಿರ್ಬೋದು ಅಥವಾ ಮಧ್ಯಾಹ್ನ ಲಂಚ್ ಡಬ್ಬಿ ಕಟ್ಲಿಕ್ಕಾಗಿರ್ಬೋದು, ಈ ವೆಜಿಟೇಬಲ್ ಬಾತ್ ತುಂಬ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಕೇವಲ 10ರಿಂದ 15 ನಿಮಿಷಗಳಲ್ಲಿ ನಾವು ತಯಾರು ಮಾಡ್ಬೋದು. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು, ಏನೆಲ್ಲ ಪದಾರ್ಥಗಳು ಬೇಕು ಅನ್ನೋದನ್ನು ನೋಡೋಣ. ನಾನಿಲ್ಲಿ ಕುಕ್ಕರ್ ಪ್ಯಾನ್ನ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಕುಕ್ಕರ್ ಪ್ಯಾನ್ ಬಿಸಿಯಾದ ನಂತರ 2ರಿಂದ 3 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಒಂದು 3ರಿಂದ 4 ನಿಮಿಷಗಳ ಕಾಲ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ನಾನು ಮುಂಚೆನೇ ಹೇಳ್ದಾಗೆ ಇಲ್ಲಿ ನಾನು ಯಾವುದೇ ಮಸಾಲ ಪದಾರ್ಥ ಹೆಚ್ಚು ಯೂಸ್ ಮಾಡ್ತಾ ಇಲ್ಲ. ಪಲಾವ್ ಎಲೆ ಆಗಿರ್ಬೋದು, ಮರಾಠಿ ಮೊಗ್ಗು ಆಗಿರ್ಬೋದು, ಸ್ಟಾರ್ ಹೂವು ಆಗಿರ್ಬೋದು, ಯಾವುದನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ. ಬಹಳ ಸಿಂಪಲ್ ಆಗಿ 15 ನಿಮಿಷಗಳಲ್ಲಿ ಬೇಗ ಪ್ರಿಪೇರ್ ಮಾಡುವಂತಹ ಒಂದು ವೆಜಿಟೇಬಲ್ ಬಾತ್ನ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆದ ನಂತರ ಟೊಮೆಟೊನ ಸೇರಿಸ್ಕೋಬೇಕು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ತೊಗೊಂಡಿದ್ದೀನಿ. ಅದು ಕೂಡ 2ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಟೊಮೆಟೊ ಸಾಫ್ಟ್ ಆಗೋ ತನಕ. ನಂತರ ನಾನು ಇವತ್ತು ಕ್ಯಾರೆಟ್ ಮತ್ತು ಬೀನ್ಸ್ನ ತೊಗೊಂಡಿದ್ದೀನಿ ತರಕಾರಿ ಬಾತ್ ಮಾಡಲಿಕ್ಕೆ. ಅವೆರಡನ್ನೂ ಮುಂಚೆನೇ ಹೆಚ್ಚಿಟ್ಟು ತೊಳೆದು ಸಪ್ರೇಟ್ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ 2ರಿಂದ 3 ನಿಮಿಷಗಳ ಕಾಲ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆಗೋ ಟೈಮ್ನಲ್ಲಿ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಮಸಾಲ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಜಾರ್ಗೆ 2 ಸ್ಪೂನಷ್ಟು ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಕಾಯಿ ತುರಿನೂ ಸಹ ಹೆಚ್ಚು ಯೂಸ್ ಮಾಡ್ತಾ ಇಲ್ಲ. ಹಾಗೆ ಒಂದು ಕೈ ಹಿಡಿಯಷ್ಟು ಪುದೀನಾನ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ಇಲ್ಲಿ ನಾನು 7ರಿಂದ 8 ಹಸಿಮೆಣಸಿಕಾಯಿನ ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ನೀವು ಕಡಿಮೆ ಯೂಸ್ ಮಾಡ್ಕೋಬೋದು. ಹಾಗೆ 3 ಎಸಳು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿನ ಸಹ ನಾನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಚಕ್ಕೆ ಲವಂಗ ಒಂದು 3ರಿಂದ 4 ಲವಂಗನ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಇಂಚಷ್ಟು ಚಕ್ಕೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಫ್ರೈ ಮಾಡಲಿಕ್ಕೂ ತೊಗೊಂಡಿದ್ದೆ. ಹಾಗೆ ಒಂದು ರುಬ್ಲಿಕ್ಕೂ ಸಹ ಮಸಾಲ ರುಬ್ಲಿಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಮಸಾಲ ರೆಡಿ ಇದೆ. ನಾವೇನು ತರಕಾರಿನ ಬೇಯಲಿಕ್ಕೆ ಇಟ್ಟಿದ್ವಿ ಫ್ರೈ ಆಗಲಿಕ್ಕೆ, ಅದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ. 3 ನಿಮಿಷ ಒಂದು 4 ನಿಮಿಷ ಫ್ರೈ ಆದ ನಂತರ ಏನು ರುಬ್ಬಿಟ್ಕೊಂಡಿದ್ದೀವಿ ಆ ಮಸಾಲಾನ ಇದಕ್ಕೆ ಸೇರಿಸೋಣ. ಮಸಾಲಾನು ಇದಕ್ಕೆ ಸೇರಿಸಿ ಮತ್ತು ಮಿಕ್ಸಿ ಜಾರಲ್ಲಿ ಮಸಾಲೆ ಏನಿರುತ್ತೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸಹ ನಾನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಮಸಾಲ ಕೂಡ ಇವಾಗ ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಕುದಿಬೇಕು. ಇದೇ ಟೈಮ್ನಲ್ಲಿ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಮಸಾಲೆದು ಹಸಿ ವಾಸನೆ ಏನಿದೆ, ಯಾಕೆ ಅಂದರೆ ನಾವಿಲ್ಲಿ ಯಾವುದೇ ಪದಾರ್ಥಗಳನ್ನು ಫ್ರೈ ಮಾಡದೆ ಮಸಾಲಾನ ರುಬ್ಕೊಂಡಿರೋ ಕಾರಣ ಮಸಾಲದು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಮಿನಿಮಮ್ ಒಂದು 4ರಿಂದ 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ ಮಸಾಲೆ. ಅದ್ರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಹಸಿ ಖಾರದ ಸ್ಮೆಲ್ಲೆಲ್ಲ ಹೋಗಬೇಕು. ಆನಂತರ ನಾವು ಇದಕ್ಕೆ ಈ ಲೋಟದಲ್ಲಿ ನಾನು ಅಕ್ಕಿನ ತೊಗೊಂಡಿರೋ ಕಾರಣ 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ. 4 ಗ್ಲಾಸ್ ನೀರನ್ನು ಸೇರಿಸ್ಕೋಬೇಕಾಗತ್ತೆ. ನಾನು ಮಸಾಲೆ ಜಾರ್ನಲ್ಲೇ ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿರೋ ಕಾರಣ ಇವಾಗ ನಾನು 3.5 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು, ಮುಂಚೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸಿದ್ದೆ, ಇವಾಗ ಇನ್ನು ಸ್ವಲ್ಪ ಉಪ್ಪನ್ನು ಸೇರಿಸಿ ಈ ಮಸಾಲಾನ ಮತ್ತೆ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ. ನಾನು ಇಲ್ಲಿ ಚೆನ್ನಾಗಿ ಈ ಮಿಶ್ರಣ ಕುದ್ದಾದ್ಮೇಲೆ ನಾನು ಅಕ್ಕಿನ ಸೇರಿಸ್ತೀನಿ. ಕೆಲವರು ಮುಂಚೆನೇ ಅಕ್ಕಿನ ಸೇರಿಸಿ ಆಮೇಲೆ ನೀರನ್ನು ಹಾಕ್ತಾರೆ. ನಾನು ಆ ರೀತಿ ಮಾಡಲ್ಲ. ಫಸ್ಟು ಇದೆಲ್ಲ ಕುದ್ದಾದ್ಮೇಲೆ ಕೊನೆಯಲ್ಲಿ ಅಕ್ಕಿನ ಸೇರಿಸ್ತೀನಿ. ಅಕ್ಕಿನೂ ಕೂಡ 70ರಿಂದ 80 ಭಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆನೇ ಚೆನ್ನಾಗಿ ಬೇಯಬೇಕಾಗತ್ತೆ. ಯಾಕೆ ನಾನು ಓಪನ್ ಲಿಡ್ಡಲ್ಲೇ 70ರಿಂದ 80 ಭಾಗ ಅನ್ನವನ್ನು ಬೇಯಿಸ್ಕೊತೀನಿ ಅಂತ ಅಂದರೆ, ನಾವು ಬೇಗ ಅಕ್ಕಿನ ಸೇರಿಸಿದ ಕೂಡಲೇ ಮುಚ್ಚಳನ ಮುಚ್ಚೋ ಕಾರಣ ಮಸಾಲ ಎಲ್ಲ ಮೇಲೆ ಬಂದು ನಿಂತಿರುತ್ತೆ. ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು. ಆಗಬಾರ್ದು ಅಂದರೆ 70ರಿಂದ 80% ನಾವು ಅನ್ನನ ಬೇಯಿಸ್ಕೊಂಡು ಈ ರೀತಿ ಓಪನ್ ಲಿಡ್ಡಲ್ಲೇ ಬೆಂದ ಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಎಲ್ಲ ಮಸಾಲ ಪದಾರ್ಥಗಳು ಅನ್ನಕ್ಕೆ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ನಾವು ಮತ್ತೆ ನೀಟಾಗಿ ಮಿಕ್ಸ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ. ನಾನಿವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಷಲ್ನ ಕೂಗಿಸ್ಕೊತಾ ಇದ್ದೀನಿ.
ಇವಾಗ ನಾನು ಸ್ಟವ್ನ ಕೂಡ ಆಫ್ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ನ ತಣ್ಣಗಾಗಲಿಕ್ಕೆ ಬಿಡೋಣ. ನೋಡಿ ಸ್ನೇಹಿತರೆ, ಇವಾಗ ಕುಕ್ಕರ್ ವಿಷಲ್ ಪೂರ ಹೋಗಿದೆ, ತಣ್ಣಗಾಗಿದೆ. ಏನಿದೆ ವೆಜಿಟೇಬಲ್ ಬಾತ್ ರೆಡಿ ಇದೆ ನೋಡಿ. ಅನ್ನದಾಗಲೂ ಕೂಡ ಒಂದಕ್ಕೊಂದು ಅಂಟಿಲ್ಲ, ಆ ರೀತಿ ತುಂಬ ಚೆನ್ನಾಗಾಗಿದೆ. ತುಂಬ ರುಚಿಕರವಾದ ಕೆಲವು ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಅತಿ ಹೆಚ್ಚು ಮಸಾಲ ಪದಾರ್ಥಗಳನ್ನು ಯೂಸ್ ಮಾಡದೆ ತಯಾರು ಮಾಡಿರುವಂತಹ ವೆಜಿಟೇಬಲ್ ಪಲಾವ್ ರೆಡಿ ಇದೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಥವಾ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿಯಾದ ಘಮ ಅರೋಮ ಕೊಡುವಂತಹ ವೆಜಿಟೇಬಲ್ ಪಲಾವ್ ರೆಡಿ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ನ ಮುಖಾಂತರ ತಿಳಿಸಿ. ಹಾಗೆ ಇನ್ನು ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಮುಂದಿನ ಇನ್ನೂ ಒಳ್ಳೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.